ಇಲ್ಲ ಅಭಿವೃದ್ಧಿ ವಿಚಾರಕ್ಕಿಂತ ದೆಹಲಿ ದಂಡಯಾತ್ರೆನೇ ಸಿಕ್ಕಾಪಟ್ಟೆ ಸದ್ದು ಮಾಡ್ತಿದೆ ಮ್ಯಾಮ್. ಈಗ ಎರಡು ವಿಚಾರ, ನಮ್ಮ ಒಂದು ರಾಜ್ಯದ ಸ್ಥಿತಿಗತಿಗಳು, ಇನ್ನೊಂದು ಅವರ ಸ್ಥಿತಿಗತಿಗಳು. ಹೌದು. ಟೋನ್ಗಳು ನೋಡಿ, ಡಿ ಕೆ ಶಿವಕುಮಾರ್ ಟೋನ್ ನೋಡಿ, ಆ ಕಡೆ ಪರಮೇಶ್ವರ್ ಅವ್ರ ಟೋನ್ ನೋಡಿ, ರಾಮಲಿಂಗಾರೆಡ್ಡಿ ಮತ್ತು ಮುನಿಯಪ್ಪ, ಅಶೋಕ್ ಪಟ್ಟಣ್ ಎಲ್ಲರ ಟೋನ್ಗಳು ನೋಡಿ, ಅವ್ರವ್ರ ಟೋನ್ಗಳು. ಈ ದೆಹಲಿ ಪರೇಡ್ ಹೊಸ್ತೇನಲ್ಲ. ಹೌದು. ಡಿ ಕೆ ಶಿವಕುಮಾರ್ ಅವ್ರು ದೆಹಲಿಗೆ ಹೋಗಲ್ವಾ? ಹೋಗಿದ್ರು. ಸಿದ್ದರಾಮಯ್ಯ ಅವ್ರು ದೆಹಲಿಗೆ ಹೋಗಲ್ವಾ? ಹೋಗಿದ್ರು. ಸತೀಶ್ ಜಾರಕಿಹೊಳಿ ಅವ್ರು ದೆಹಲಿಗೆ ಹೋಗಲ್ವಾ? ಹೋಗಿದ್ರು. ನಿಮ್ ತರನೇ 4 ಸರಿ 5 ಸರಿ ಅವರು MLA-ಗಳಾಗಿದ್ದಾರೆ. ಟ್ರೂ. ಅವ್ರಿಗೂ ಕೂಡ ನಿಮಗೆ ಹೆಂಗೆ ಪವರ್ ಮುಖ್ಯನೋ ಅವರು ಹಂಗೆ ಪವರ್ಫುಲ್ ಆಗ್ಬೇಕು ಅಂತ ಬಯಸುವಂತವ್ರು. ಹೌದಾ? ಸೊ 1 ವರ್ಷ ಕಳೀತು, 2 ವರ್ಷ ಕಳೀತು, 3 ವರ್ಷ ಕಳೀತು. ಈ 3 ವರ್ಷ ಕಳೆದ್ರೂ ಕೂಡ ಇನ್ನೂ ಸಚಿವ ಸಂಪುಟ ಪುನಾರಚನೆಯ ಯಾವ ಗಂಧ ಗಾಳಿನೂ ಕೂಡ ಇವ್ರಿಗೆ ಸೋಗ್ತಾ ಇಲ್ಲ. ಎಷ್ಟು ದಿನ ಅಂತ ಕಾಯ್ತಾರೆ? ಒಂದು. ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ಮೀಡಿಯಾದಲ್ಲೆಲ್ಲ ಮಾತಾಡಂಗಿಲ್ಲ, ಪಕ್ಷದ ಒಳಗಡೆ ಮಾತಾಡ್ಬೇಕು. ಇದು ಟೈಮ್ ಅಲ್ಲ ಹೋಗಿ ಕೇಳೋದಕ್ಕೆ. ಅಂದ್ರೆ ನೀವು ಹೋಗೋದಕ್ಕೆ ಸರಿಯಾದ ಟೈಮು, ಇವ್ರು ಹೋಗೋದಕ್ಕೆ ಮಾತ್ರ ಟೈಮ್ ಸರಿ ಇಲ್ಲ. ಅಂಡ್ ಮೋರ್ ಓವರ್ ಫಸ್ಟ್ ಟೈಮ್ MLA-ಗಳೆಲ್ಲರೂ ಕೂಡ ಡಿಸೈಡ್ ಮಾಡಿ ಹೋಗಿ ಡೈಲಿಗೆ ಹೋಗಿ ಬಂದ್ರಲ್ಲ, ಈ ಪವರ್ ಶೇರಿಂಗ್ ವಿಚಾರದಲ್ಲಿ ತಿಕ್ಕಾಟ ಆಗುವಾಗ ಅದು ಕರೆಕ್ಟ್ ಆಗಿತ್ತ ಟೈಮಿಂಗು? ಅದ್ರಲ್ಲಿ ಎಷ್ಟು ಜನನ ತಾವು ಪಕ್ಷದಿಂದ ಉಚ್ಚಾಟನೆ ಮಾಡಿದಿರಿ? ಎಷ್ಟು ಜನ ದೆಹಲಿಗೆ ಹೋಗಿ ಬಂದ್ರು ಅಂತ ಅವರಿಗೆ ತಾವು ನೋಟಿಸ್ ಕೊಟ್ಟಿದ್ರಿ? ಡಿ ಕೆ ಶಿವಕುಮಾರ್ ಅವರು ಫಸ್ಟ್ ಟೈಮ್ MLA-ಗಳು ತಾವು ಕೂಡ ಮಂತ್ರಿಗಳಾಗಬೇಕು ಅಂತ ಒಂದಿಷ್ಟು ನಿಮ್ಮ ಬೆಂಬಲಿಗರು ಹೋಗಿದ್ರಲ್ಲ ದೆಹಲಿಗೆ, ಅವಾಗ ಎಷ್ಟು ಜನರನ್ನ ತಾವು ಪಕ್ಷದಿಂದ ಉಚ್ಚಾಟನೆ ಮಾಡಿ ಎಷ್ಟು ಜನರ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಆಗ ಕರೆಕ್ಟ್ ಆಗಿತ್ತ ಟೈಮು?